ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆರ್ಮಿ ಪಾಗಲ್ಖಾನ ಸೋಲ್ಜರ್ಸ್ ಅವ್ರದ್ದು ಪಾಗಲ್ಖಾನ ಯಾವ ರೀತಿ ಇರುತ್ತೆ ಅಂತ ಇವತ್ತು ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಪಾಗಲ್ಖಾನದಲ್ಲಿ ಎಲ್ಲ ಥರದ್ದು ಊಟಗಳಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ಗಳಾಗಿರ್ಬೋದು, ಐಸ್ ಕ್ರೀಮು, ಹಾಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ ಪ್ರತಿಯೊಂದು ಎಲ್ಲ ಇರುತ್ತೆ. ಮತ್ತು ಕಪಲ್ಸ್ ಗೇಮ್ ಇರುತ್ತೆ, ಚಿಲ್ಡ್ರನ್ಸ್ ಗೇಮ್ ಇರುತ್ತೆ, ಎಲ್ಲ ಥರದ್ದು ಗೇಮ್ ಇರುತ್ತೆ. ಪೂರ್ತಿಯಾಗಿ ನನಗೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಹಾಗಾಗಿ ಪಾಗಲ್ಖಾನದಲ್ಲಿ ಯಾವ್ಯಾವ ಥರ ಗೇಮ್ಸ್ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಒಂದು ರೌಂಡ್ ಬರೀ ಈ ಕಡೆಯಿಂದ ಕರ್ಕೊಂಡೋಗಿ ಆ ಕಡೆಯಿಂದ ಕರ್ಕೊಂಡು ಬರೋಕ್ಕೆ 150 ರುಪೀಸ್ ಅಂತೆ. ಇಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಆದರೆ ಇವತ್ತು ಪಾಗಲ್ಖಾನದಿಂದ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇರೋದಿಲ್ಲ. ಅವರಿಗೆ ಯಾವ ಥರ ಬೇಕೋ ಆ ಥರ ಎಂಜಾಯ್ ಮಾಡ್ಬೋದಲ್ಲಿ. ಅದಕ್ಕೋಸ್ಕರ ಇದನ್ನು ಪಾಗಲ್ಖಾನ ಅಂತ ಕರೀತಾರೆ. ಔಟ್ಸೈಡಿಂದನೂ ಬರ್ತಾರಂತೆ, ಬಟ್ ಯಾರೂ ಔಟ್ಸೈಡಿಂದ ಬಂದಿರಲಿಲ್ಲ, ಎಲ್ಲ ಬರೀ ಆರ್ಮಿಯವರೇ ಬಂದಿದ್ದರು. ಇವರು ನಮ್ಮ JC ಹೊಸರ್ ಮಗ ಶಿವಾಂಚ್ ಅಂತ. ಇದು ಆಫೀಸರ್ಸ್ಗಳು ಬಂದಾಗ ಅವ್ರ ಕೈಲಿ ಬಲೂನ್ ಬಿಡಿಸಿದ್ರು, ಆ ಬಲೂನ್ಗಳೆಲ್ಲ ಹೋಗ್ತಾ ಇದೆ. ರೆಡ್ ಕಾರ್ಪೆಟ್ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ರು, ಅಲ್ಲಿ ಬರುವಾಗ ಅವ್ರ ಕೈಲಿ ಬಲೂನ್ಗಳನ್ನ ಕೊಟ್ಟು ಮೇಲ್ಗಡೆ ಬಲೂನ್ ಬಿಡಿಸಿದ್ರು. ಇದು ಮಕ್ಕಳದು ಲೆಮನ್ ಸ್ಪೂನ್ ಗೇಮು. ಗೆದ್ದವರಿಗೆ ಪ್ರೈಸ್ ಇರುತ್ತೆ, ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ಅಂತ. ನಮ್ಮ ಕೋಟ್ರ ಪಕ್ಕದ್ದೇ ಒಂದು ಹುಡುಗ ಫಸ್ಟ್ ಪ್ರೈಸ್ ಬಂತು, ಹುಡುಗ ಗೆಲ್ತು.
ನನಗೂ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು, ನಾನೆಲ್ಲೂ ನೋಡಿಲ್ಲ. ನನ್ನ ಲೈಫಲ್ಲಿ ಈ ಥರ ಎಲ್ಲ ನೋಡ್ತೀನಿ, ಹಿಂಗೆಲ್ಲ ಆಟ ಆಡ್ತೀನಿ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಎಲ್ಲ ಹೊಸದು, ಸ್ವಲ್ಪ ಭಯ ಇರುತ್ತೆ, ಸ್ವಲ್ಪ ಖುಷಿನೂ ಇರುತ್ತೆ. ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಮನಸ್ಸಿದ್ರೂ ಎಲ್ಲೋ ಒಂದು ಕಡೆ ನರ್ವಸ್ ಆಗ್ತಾ ಇರ್ತೀವಿ. ಅಯ್ಯೋ ಏನು ಹೆಂಗೆ, ಅಲ್ಲೇನೋ ಗೊತ್ತಿರಲ್ಲ, ಭಾಷೆ ವಸ್ತು, ಜನಗಳ ವಸ್ತು, ಎಲ್ಲ ಹೊಸ್ತು, ಎಲ್ಲದನ್ನು ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈ ಹುಡುಗ ಗೆಲ್ತು, ಇವಾಗ ಸ್ಟಾರ್ಟ್ ಮೊದಲು ಬಂತಲ್ಲ ಆ ಹುಡುಗ ಗೆದ್ದಿದ್ದು. ನೆಕ್ಸ್ಟು ಇನ್ನು ದೊಡ್ಡವ್ರ ಗೇಮ್ ಇತ್ತು. ದೊಡ್ಡವ್ರಿಗೂ ಸೇಮ್ ಗೇಮ್, ಲೆಮನ್ ಸ್ಪೂನು. ನಾನು ಮಾತ್ರ ಗೆಲ್ಲಿಲ್ಲ, ಸೋತೋಗ್ಬಿಟ್ಟೆ. ಕಪಲ್ಸ್ ಗೇಮ್ಗಳು ಇದ್ವು. ನಾವು ಬಂದಾಗ 4 ಗಂಟೆನೋ 4:15 5 ಗಂಟೆನೋ ಆಗಿತ್ತು. ಇವಾಗ ಆಲ್ರೆಡಿ 7:30 ಆಗಿದೆ. ಎಲ್ಲ ಕತ್ಲೆ ಆಗ್ತಾಯಿತ್ತು. ಆದರೂ ಗೇಮೆಲ್ಲ ಶುರು ಮಾಡಿ ಎಲ್ಲ ಇವ್ರು ನನ್ನ ಫ್ರೆಂಡು, ಅವರು ಕೂಡ ಲೆಮನ್ ಅರ್ಧಕ್ಕೆ ಬಿತ್ತು ಅಂತೇಳಿ ಅವರು ಕೂಡ ಗೇಮ್ ಕ್ವಿಕ್ ಮಾಡಿದ್ರು. ನಂದು ಲೆಮನ್ ಅರ್ಧಕ್ಕೆ ಬಿದ್ದೋಯ್ತು, ಆದರೆ ನಾನು ಕ್ವಿಕ್ ಮಾಡಲಿಲ್ಲ. ಸ್ಟಾರ್ಟಿಂಗಿಂದ ಮತ್ತೆ ಹೋಗಿ ಮತ್ತೆ ನಾನು ಗೇಮ್ ಕಂಪ್ಲೀಟ್ ಮಾಡಿ ಬಂದೆ. ಬಟ್ ಗೆಲ್ಲಿಲ್ಲ, ನೋ ಪ್ರಾಬ್ಲಮ್. ಆದರೂ ಆಟ ಆಡಿದ್ನಲ್ಲ ಅನ್ನೋದೊಂದು ಖುಷಿ. ಇದು ಸೂಜಿ ದಾರದ ಆಟ. ಮೊದಲು ಸೂಜಿ ನಮ್ಮ ಕೈಲಿ ಕೊಟ್ಟಿರ್ತಾರೆ, ದಾರ ಒಂದು ಚಿಕ್ಕದು ಕೊಟ್ಟಿರ್ತಾರೆ. ಅದನ್ನು ಯಾರು ಫಸ್ಟು ಸೂಜಿಗೆ ದಾರ ಪೋಣಿಸ್ಬಿಟ್ಟು ಕೊಡ್ತಾರೋ ಅದನ್ನು ತಗೊಂಡೋಗಿ ಅಲ್ಲಿ ಆ ಸೈಡಲ್ಲಿ ಒಬ್ಬರು ನಿಂತಿರ್ತಾರೆ. ಅವ್ರಿಗೆ ಯಾರು ಫಸ್ಟ್ ಕೊಡ್ತಾರೆ ಅವ್ರು ವಿನ್ನರ್ ಅಂತೇಳಿ. ನಾನೇ ನಾನು ಸೂಜಿಗೆ ದಾರ ಪೋಣಿಸ್ಕೊಟ್ಟೆ. ಬಟ್ ನಮ್ಮನೆಯವರಲ್ಲಿ ಓಡಬೇಕಾದ್ರೆ ಕ್ರಾಸಾಗಿ ಓಡಿದ್ರು. ಅದು ಅಷ್ಟರೊಳಗೆ ಬೇರೆಯವರು ಇನ್ನೊಬ್ಬರು ಓಡಿದ್ರು. ಸ್ಟ್ರೈಟಾಗಿ ಓಡಿದ್ರೆ ನಾನು ಸಿಕ್ಕಿ ಗೆಲ್ಬೋದಿತ್ತೇನೋ, ಬಟ್ ನೋ ಪ್ರಾಬ್ಲಮ್. ಆದರೆ ಕಪಲ್ಸಲ್ಲಿ ಹೀಗೆ ಮಾಡೋದ್ವಲ್ಲ ಅನ್ನೋದೊಂದು ಖುಷಿ. ಮತ್ತು ಇದು ಇಟ್ಕೆ ಮೇಲೆ ಹೆಜ್ಜೆ ಇಟ್ಕೊಂಡು ಆಟ ಆಡೋದೊಂದು ಕಪಲ್ ಗೇಮ್ ಕೊಟ್ಟಿದ್ರು. ಸ್ಟಾರ್ಟಿಂಗಲ್ಲಿ ಬೇಡ ಅವ್ರು ಆಡೋದು ಅಂದರು. ಬಟ್ ನಾನು ಎಲ್ಲ ಹೊಸದಾಗಿರುತ್ತೆ, ಆಡೋಣ, ಸೋಲ್ತೀವೋ ಗೆಲ್ತೀವೋ ಅದು ಬೇರೆ. ಆಟ ಆದಮೇಲೆ ಸೋಲು ಗೆಲುವಿರುತ್ತೆ. ಬಟ್ ಆಟ ಆಡೋಣ ಅಂದ್ಬಿಟ್ಟು ಅವರು ಒಪ್ಪಿಸ್ತಿ ಆಟ ಆಡೋಕ್ಕೆ ಹೋದ್ವಿ. ಬಟ್ ಅವರು ಸ್ಟಾರ್ಟಿಂಗ್ ಚೆನ್ನಾಗಿ ಇಟ್ಕೆ ಇಟ್ಟರು. ಹೋಗ್ತಾ ದೊಡ್ಡದಾಗಿ ಇಟ್ಕೆ ದೂರ ಇಡೋಕ್ಕೆ ಶುರು ಮಾಡಿಬಿಟ್ರು. ನಾನು ಗ್ರಿಪ್ ಸಿಗ್ತಲೇ ಕೆಳಗಡೆ ಹೆಜ್ಜೆ ಇಟ್ಬಿಟ್ಟೆ. ಆಮೇಲೆ ಗೇಮ್ ಕ್ಲಿಕ್ ಆಯಿತು. ಇದು ಎಲ್ಲ ಸೋಲ್ಜರ್ಗಳು ಎಲ್ಲ ಬಿದ್ದೋಗ್ತಾರೆ. ನನ್ನಂತೂ ಬಣ್ಣ ಬಿದ್ದಿದ್ದು ನೋಡಿ ಅವರು ಸಿಕ್ಕಾಬಟ್ಟೆ ನಗು ಬಂತು, ಪಾಪ ಅಂತಲೂ ಅನ್ನಿಸ್ತು. ನಮ್ಮನೆಯವ್ರು ಗೆದ್ದರು. ಇದರಲ್ಲಿ 3rd ಪ್ರೈಸ್ ಬಂತು. ಒಂದು 700-800 ರೂಪೀಸ್ದೇನೋ ಪಿಲ್ಲೋ ಕೊಟ್ಟಿದ್ರು, 2 ಪಿಲ್ಲೋ. ಫೈನಲಿ ನಾವು ಗೇಮೆಲ್ಲ ಮುಗಿಸಿ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಹೊರಟ್ವಿ. ಎಲ್ಲರೂ ಆಲ್ರೆಡಿ ಹೊರಟಿದ್ರು. ಮುಂದೆ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.